ಆತ್ಮೀಯರೇ ನಮಸ್ಕಾರ. ಸಾಧಕರನ್ನು ಗೌರವಿಸಿ ನಾವು ಪ್ರೇರಣೆ ಹೊಂದೋಣ. ನಮ್ಮ ಸುತ್ತಮುತ್ತ ಸುಮಾರು ಜನ ನೋಡ್ತಾ ಇರ್ತೀವಿ. ಅವರು ಯಾವುದೋ ಒಂದು ರೀತಿ ಸಾಧನೆ ಮಾಡ್ತಾ ಇರ್ತಾರೆ. ನಮ್ಮ ಕೈಲಿ ಆಗ್ತಾ ಇರಲ್ಲ. ಸ್ವಲ್ಪ ಗಮನಿಸ್ತಾ ಇದ್ರೆ ನಂದೊಂದು ಫಾರ್ಮುಲಾ ಇದೆ. ನಿಮ್ಮ ಎದುರುಗಡೆ ಯಾರೇ ಬರಲಿ, ಅವ್ರು ಪಾಸಿಟಿವ್ ಎಲ್ಲ ತಗೊಳ್ಳಿ, ನೆಗೆಟಿವ್ ಎಲ್ಲ ಅಲ್ಲಿ ಬಿಟ್ಬಿಡಿ ಅಂತ. ಸೊ ಎರಡೂ ಗೊತ್ತಾಗ್ತಾ ಇರುತ್ತೆ. ಹೆಂಗಿದೆ ಫಾರ್ಮುಲಾ? ಜೊತೆಗೆ ನಾವೇನ್ ಮಾಡ್ತೀವಿ ಗೊತ್ತಾ? ಗ್ರ್ಯಾಟಿಟ್ಯೂಡ್ ಅಂತ ಒಂದು ಫಂಕ್ಷನ್ ಪ್ರತಿ ವರ್ಷ ಮಾಡ್ತೇನೆ. ಈ ವರ್ಷ ಸೆಪ್ಟೆಂಬರ್ 22. ಆ, ಇಲ್ಲಿ ಕೆಲವ್ರನ್ನ ಗಮನಿಸ್ತಾ ಇರ್ತಾನೆ. ನಾನು ನೋಟಿಸ್ ಮಾಡಿ 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 ಏಯ್ ಇಂಥವ್ರನ್ನ ಇವತ್ತು ಯಾರೋ ಒಬ್ರು ಮೆಸೇಜ್ ಹಾಕಿರ, ಅವ್ರು ಹೇಳಿದೆ ನೆಕ್ಸ್ಟ್ ಇಯರ್ ನಿಮ್ಮನ್ನ ಗೌರವಿಸ್ಬೇಕು ಅಂತ ಇದ್ದೀನಿ ಅಂತ ಈಗಲೇ ರಿಸರ್ವ್ ಮಾಡಿಬಿಟ್ಟೆ ನೆಕ್ಸ್ಟ್ ಇಯರ್ ಹಾನರ್ ಮಾಡೋದಕ್ಕೆ. ಯಾಕೆಂದ್ರೆ ಅವತ್ತನ್ನ 20-25 ವರ್ಷದಿಂದ ನೋಡ್ತಾ ಇದ್ದೆ. ಓಕೆ. ಸೊ ಇಲ್ಲಿ ಈಗ ಈ ವರ್ಷ ಸುಮಾರು 12 ಜನರಿಗೆ ನಾವು ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ. ಅದರಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ಒಂದು 4 ಕೆಲವರ ಹೆಸರಿನಲ್ಲಿ ನೀಡುವಂಥದ್ದು ಪ್ರಶಸ್ತಿ, ಇನ್ನು 8 ಸಾಧನಾ ಪ್ರಕಾಶ ಪ್ರಶಸ್ತಿ ಅಂತ ನೀಡ್ತಾ ಇದ್ದೇವೆ. ನಾನು 20 ವರ್ಷದಿಂದ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ಆದ್ರೆ ಇದು ನಂತರ ಸ್ಟೇಜ್ ಮೇಲೆ ಕರೆದು ಶಾಲು ಹಾಕಿ ಹಾರಾಕ್ಸಿ ಪೇಟ ಹಾಕ್ಸಿ ಅವ್ರ ಹತ್ರ ಮಾತಾಡಿಸಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಆದ್ರೆ ನಾವು ಬೇಸಿಕ್ ಯಾರಾದ್ರೂ ತುಂಬಾ ದೊಡ್ಡವ್ರು ಸಿಕ್ಕರೆ ಅಥವಾ ಸಾಧಕರು ಸಿಕ್ಕರೆ ನಮಸ್ಕಾರ ಮಾಡುವಂಥದ್ದು, ಅವ್ರನ್ನ ಮಾತಾಡಿಸಿ ವಾಟ್ ಮೇಡ್ ಯು ಟು ಅಚೀವ್, ನೀವು ಹೇಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಕೊಂಚ ಕೊಂಚ ಮಾತಾಡಿಸ್ತಾ ಬನ್ನಿ. ವಿಲ್ ಸಿ ಲಾಟ್ ಆಫ್ ಡಿಫರೆನ್ಸ್. ಅವರ ಮಾತುಗಳ ಮೂಲಕ ನಾವು ಪ್ರೇರೇಪಣೆಯನ್ನ ಹೊಂದೋದಕ್ಕೆ ಸಾಧ್ಯತೆ ಇದೆ. ಈ ಮಾತಿನಲ್ಲಿ ನಾನು ನಂಬಿಕೆ ಇಟ್ಟಿರೋದ್ರಿಂದ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೂ ಲಾಭ ಆಗಲಿ ಅನ್ನೋದು ನಾನು ಈ ವಿಚಾರನ ಮಾಡ್ತಾ ಬಂದಿದ್ದೇನೆ. ಅನಂತ ಕೃಷ್ಣ ಮೋಹನ್ ಏನ್ ಹೇಳ್ತಾರೆ ನೋಡೋಣ. ಆಮ್, ಸಾಧಕರನ್ನು ಗೌರವಿಸಿ ನಾವು ಪ್ರೇರಣೆ ಹೊಂದೋಣ. ಏನಂತೀರಿ? ಎಸ್ ಸರ್. ಸಾಧಕರು ಅವರನ್ನ ಗೌರವಿಸೋದ್ರಿಂದ ನಮ್ಮ ಮೇಲೆ ನಮ್ಗೆ ಒಂದು ಗೌರವ ಸಿಗುತ್ತೆ ಸರ್. ಯಾಕಂದ್ರೆ ಸಾಧಕರಿಂದನೇ ನಾವು ಇಷ್ಟೊಂದು ಪ್ರಗತಿ ಕಡೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಅವರು ಹ್ಮ್ ನಮ್ಗೆ ಏನ್ ಕೊಟ್ಟಿದ್ದಾರೆ ಎಲ್ಲ ಒಂದು ಫಿಲ್ಟ್ರೇಷನ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಡೈರೆಕ್ಟ್. ಒಂದು ಹ್ಮ್ ಅನುಭವ ಪಡಬೇಕಂದ್ರೆ ಎಷ್ಟೋ ವರ್ಷ ಜರ್ನಿ ಮಾಡಿದಾಗ ಅನುಭವ ಸಿಗುತ್ತೆ. ಅಂತ ಹ್ಮ್ ಅನುಭವವನ್ನು ಅವರು ಪಡೆದಿದ್ದನ್ನ ಒಂದು ಇದನ್ನ ಮಾಡಿ ಇಟ್ಟು ನಮ್ಗೆ ಕೊಟ್ಟಿದ್ದಾರೆ. ಅಂತ ಸಾಧಕರಿಂದನೇ ಇವತ್ತು ನಾವು ಏನಾದ್ರೂ ಒಂದು ಸಾಧನೆ ಮಾಡ್ತಾ ಇದೀವಿ ಅಂದ್ರೆ ಅವರಿಂದನೇ ನಾವು ಸಾಧನೆ ಮಾಡೋದಿಕ್ಕೆ ಒಂದು ಇಂಪ್ರೆಷನ್ ಇದು ಸಿಗುತ್ತೆ. ಅಂತ ಸಾಧಕರನ್ನ ನಾವು ಯಾವಾಗ್ಲೂ ಗೌರವದಿಂದ ಕಾಣಬೇಕು. ಆ ಸಾಧಕರೇ ನಮ್ಮ ಇದಕ್ಕೆ ಬೆನ್ನೆಲುಬು ಅಂತ ಕೂಡ ಹೇಳಿದ್ರೆ ತಪ್ಪಿಲ್ಲ. ಅಂತವ್ರನ್ನ ಗೌರವಿಸಬೇಕು. ಅಂತ ಪ್ರಾಸೆಸ್ ಅಲ್ಲಿ ನೀವು ಪ್ರತಿ ವರ್ಷ ಇದು ಮಾಡ್ತಾ ಇರೋದಂಥದ್ದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಸಾಧಕರನ್ನ ನಾವು ಗೌರವಿಸೋದ್ರಿಂದ ನಮ್ದೇ ಆದ ನಮ್ಗೆ ಗೌರವ ಸಿಗುತ್ತೆ. ಅಂತವ್ರು ನಮ್ಮನ್ನ ಪ್ರಪಂಚಕ್ಕೆ ಅವ್ರನ್ನ ಸಾಧಕರನ್ನ ನಾವು ಎಲ್ಲಾ ರೀತಿಯಿಂದ ಗೌರವದಿಂದ ನಾವು ಪ್ರಗತಿ ಕಡೆ ಹೋಗ್ತೀವಿ ಅಂತ ಹೇಳ್ತೀವಿ ಸರ್. ವೆರಿ ಥ್ಯಾಂಕ್ ಯು ಸರ್. ಗುಡ್. ಗೀತಾ ಮೇಡಮ್ ಏನ್ ಹೇಳ್ತಾರೆ? ನಮಸ್ತೆ ಸರ್. ಸಾಧಕರನ್ನು ಗೌರವಿಸೋಣ, ನಾವು ಪ್ರೇರಣೆ ಹೊಂದೋಣ. ನಿಜಕ್ಕೂ ಸರ್, ತಾವು ಇವಾಗ ಅದೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಭಾನುವಾರ ಎಷ್ಟು ಜನ ಸಾಧಕರಿದಾರೋ, ಎಲೆಮರೆಕಾಯಿ ಆಗಿರೋ ಅಂತ ಇರ್ಬೋದು, ಅವ್ರನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡಿದಾಗ ಅವ್ರಿಗೆ ಇನ್ನು ಏನೋ ಒಂದು ಸಾಧನೆ ಮಾಡ್ಬೇಕು, ಇನ್ನು ಏನೋ ಒಂದು ಮಾಡ್ಬೇಕು ನಾನು ಅಂತ ಒಂದು ಉಲ್ಲಾಸ ಉತ್ಸಾಹ ಬರುತ್ತೆ ಸರ್. ಖಂಡಿತ. ಹಾಗೆ ನಮ್ಗೆ ಅದೇ ನೀವ್ ಹೇಳ್ದಂಗೆ ಯಾರಾದ್ರೂ ಸಾಧಕರು ಕಂಡ್ರೆ ನಾವು ಅವ್ರನ್ನ ಮಾತಾಡ್ಸೋದು, ಅವ್ರ ಜೀವನ ಚರಿತ್ರೆಯನ್ನ ಕೇಳುವಂತದ್ದು, ಆ ರೀತಿ ಮಾಡಿದಾಗ ನಾವು ಅದನ್ನ ಅಳವಡಿಸ್ಕೊಂಡು ಅವ್ರನ್ನ ಗೌರವಿಸಿದಾಗ, ಅವರ ಪ್ರೇರಣೆ ತಗೊಂಡಾಗ ನಾವು ಏನಾದ್ರೂ ಒಂದು ಸಾಧಿಸ್ಲಿಕ್ಕೆ ಸಾಧ್ಯ ಸರ್. ಧನ್ಯವಾದಗಳು. ವೆರಿ ಗುಡ್. ಸೊ ಈ ರೀತಿ ಒಬ್ಬೊಬ್ರೆ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ಲ. ಈಗ ಕಟ್ಟೆ ಹರಿಸ್ವಾಮಿ ಏನ್ ಹೇಳ್ತಾರೆ ಕೇಳೋಣ. ಸಾಧಕರನ್ನ ನೋಡೋದು, ಮಾತಾಡ್ಸೋದು, ಅವರಿಂದ ಪ್ರೇರೇಪಣೆಗೊಳಗಾಗೋದು ಮುಖ್ಯ ಅಲ್ವೇ ಕಟ್ಟೆ? ಎಸ್ ಸರ್, ನಮಸ್ತೆ ಸರ್. ಸಾಧಕರನ್ನ ಗೌರವಿಸೋಣ, ನಾವು ಪ್ರೇರಣೆ ಹೊಂದೋಣ. ನಿಜ, ನಾವು ಸಾಧಕರನ್ನ ಗೌರವಿಸುವುದರಿಂದ ನಾವು ಅವರ ಯಶಸ್ಸಿನ ಮಾರ್ಗವನ್ನು ಗಮನಿಸುತ್ತೇವೆ. ಅವರು ಮತ್ತು ಅವರಿಂದ ಪ್ರೇರೇಪಣೆ ಕೂಡ ನಮ್ಗೆ ಸಿಗ್ತಾ ಹೋಗ್ತದೆ. ಈ ಉದಾಹರಣೆಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು, ಅಬ್ದುಲ್ ಕಲಾಂ ಅಂತವ್ರು ಆಗಿರ್ಬೋದು, ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ನಾವು ಓದ್ತಾ ಹೋದ್ರೆ ಅವರು ಮಾಡಿರ್ತಕ್ಕಂಥ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ನಾವು ಅವನ್ನೆಲ್ಲ ಅಳವಡಿಸ್ಕೊಳ್ಬೇಕಾಗ್ತದೆ. ಸಮಯ ಪ್ರಜ್ಞೆ ಆಗಿರ್ಬೋದು, ಆಮೇಲೆ ಅವರು ನಿಷ್ಠೆಯಾಗಿ ಕೆಲಸ ಮಾಡಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಅಂಥವನ್ನೆಲ್ಲ ನಾವು ಗುರುತಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಪ್ರೇರೇಪಣೆಗೊಂಡು ನಾವು ಕೂಡ ಅವ್ರ ತರ ಮುಂದಿನ ದಿನದಲ್ಲಿ ಸಾಧನೆಯತ್ತ ಸಾಗ್ಬೇಕಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೇನೆ ಸರ್. ವೆರಿ ಗುಡ್ ಕಟ್ಟೆ. ಮಾಲತಿ ಮೇಡಮ್ ಏನ್ ಹೇಳ್ತಾರೆ? ನಮಸ್ತೆ ಸರ್.
ಸಾಧಕರನ್ನ ಗುರುತಿಸುವಂತದ್ದು ಮತ್ತೆ ಪ್ರೇರಣೆ ಹೊಂದೋಣ ಅಂತ ಕಾರ್ಯಕ್ರಮ ಬಹಳ ಇದಾಗಿದೆ ಸರ್. ಸಾಧಕರು ಸಾಧನೆಯನ್ನ ಮಾಡ್ಬೇಕಂದಾಗ ಯಾವುದೇ ನಿರೀಕ್ಷೆ ಇರಲ್ಲ. ತಮ್ಮ ಕ್ಷೇತ್ರದಲ್ಲಿ ತಮ್ಮ ಪಾಡಿಗೆ ತಾವು ಸಾಧನೆಯನ್ನ ಮಾಡ್ಕೊಳ್ತಾ ಇರ್ತಾರೆ, ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಅಂತ ಸಾಧಕರನ್ನ ಗೌರವಿಸೋದ್ರಿಂದ ಏನಾಗುತ್ತೆ, ಇನ್ನು ಉಳಿದ ಸಾಧಕರಿಗೆ ತಾವು ಸಾಧನೆ ಮಾಡ್ಬೇಕು ಅನ್ನುವಂತ ಪ್ರೇರಣೆ ಉಂಟಾಗುತ್ತೆ. ಮತ್ತೆ ಈ ಸಾಧನೆ ಮಾಡಿರೋರ್ಗೆ ನಮ್ಗೊಂದು ಗೌರವ ಸಮರ್ಪಣೆ ಸಿಕ್ತು ಅನ್ನುವಂತ ಅವ್ರಿಗೊಂದು ಖುಷಿ ಅಂತ ಆಗತ್ತೆ. ಅಂತ ಒಂದು ಕಾರ್ಯಕ್ರಮ ನೀವು ನಾಳೆ ಭಾನುವಾರ ಮಾಡ್ತಾ ಇರೋದು ಬಹಳ ಹರ್ಷ ಅನಿಸ್ತಾ ಇದೆ. ನಿಮ್ಮ ಮುಖಾಂತರ ನಿಮ್ ತಾಯಿಯವರು ಜೀವಿಸೋ ತರ ಆಯ್ತು ಸರ್. ಅವರ ಹೆಸರಿನಲ್ಲಿ ಮಾಡ್ತಾ ಇದ್ದೀರಾ, ನಿಮ್ಮ ಗುರುಗಳ ಒಂದು ಹೆಸರಿನಲ್ಲೂ ಸಹ ಮಾಡ್ತಾ ಇದ್ದೀರಾ. ಹಲವಾರು ಸಾಧಕರನ್ನ ಗುರುತಿಸ್ತಾ ಇದ್ದೀರಾ. ಈ ಸಾಧಕರಿಗೆ ಒಂದು ಇನ್ನಷ್ಟು ಬಲ ಬಂದಂಗಾಯ್ತು, ಇನ್ನಷ್ಟು ನಾವು ಸಾಧನೆಯನ್ನ ಮಾಡ್ಬೇಕು ಅನ್ನುವಂತ ಪ್ರೇರಣೆ ಆಯ್ತು. ಅಲ್ಲಿ ಸೇರಿರುವಂತ ಜನಕ್ಕೂ ಸಹ ನಾವು ಏನಾದ್ರೂ ಒಂದು ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ನಮ್ಮನ್ನ ಹೆಚ್ಚು ಪ್ರಭುತ್ವ ಮಟ್ಟದಲ್ಲಿ ತೊಡಗಿಸ್ಕೊಂಡು ನಾವ್ ಇನ್ನಷ್ಟು ಸಾಧನೆಯನ್ನ ಮಾಡ್ಬೇಕು ಅನ್ನುವಂತ ಒಂದು ಪ್ರೇರಣೆ ಆಯ್ತು. ಇತರ ಜನರಿಗೂ ಪ್ರೇರಣೆ ಕೊಡ್ತಾ, ಸಾಧಕರಿಗೂ ಮತ್ತಷ್ಟು ಮಾಡುವಂತ ಪ್ರೇರಣೆ ಕೊಡ್ತಾ ನಿಮ್ಮ ಈ ಒಂದು ಮಹತ್ತರವಾದಂತ ಕಾರ್ಯ ಬಹಳಷ್ಟು ನಮ್ಗೆ ಖುಷಿ ಆಯ್ತು ಸರ್. ನಮ್ಗೆ ಆ ಕಾರ್ಯಕ್ರಮದ ಬಗ್ಗೆ ಬಹಳ ಒಲವಾಗ್ತಿದೆ. ಬೇಗ ಅದನ್ನ ನೋಡ್ಬೇಕು, ಕಾರ್ಯಕ್ರಮ ಹೆಂಗ್ ಆಯೋಜನೆ ಆಗುತ್ತೆ ಅಂತೆಲ್ಲ ನೋಡ್ಬೇಕು ಅಂತ. ಈ ಒಂದು ಥಾಟ್ ನಿಮಗ್ ಬಂದಿರೋದು ಬಹಳಷ್ಟು, ಎಷ್ಟು ನೀವು ಥಿಂಕ್ ಮಾಡಿದ್ದೀರಾ ಸರ್. ಈ ತರ ಮಾಡ್ಬೇಕು ಅನ್ನೋಂತ ಯೋಚನೆ ನಿಮಗ್ ಬಂತಲ್ವಾ, ಅದು ಬಹಳಷ್ಟು ಹೊಗಳುವಂತ, ಪ್ರಶಂಸನೀಯ. ಎಷ್ಟು ಪ್ರಶಂಸೆ ಮಾಡಿದ್ರು ಸಾಲದು ಸರ್. ಅಂದ್ರೆ ಓಕೆ, ತಾವು ಥ್ಯಾಂಕ್ ಯು ವೆರಿ ಮಚ್. ಸಂತೋಷ್, ಬ್ರೀಫ್ ಆಗಿ ಹೇಳಿ. ಆತ್ಮೀಯರೇ ನಮಸ್ಕಾರ. ಸಾಧಕರನ್ನ ಗೌರವಿಸಿದ್ರೆ ನಮಗೂ ಸಹಿತ ಪ್ರೇರಣೆ ಆಗುತ್ತೆ. ಸಾಧಕರನ್ನ ನಾವು ಮಾತಾಡ್ಸೋದ್ರಿಂದ ನಮಗೂ ಸ್ವಲ್ಪ ತಿಳ್ಕೊಳ್ಳೋಂಥದ್ದು ಬಹಳಷ್ಟು ಇದೆ. ಅವರನ್ನ ನಾವು ಮಾತಾಡ್ಸಿದ್ವಲ್ಲ, ಅವರಿಂದ ನಮಗೊಂದು ಪ್ರೇರಣೆ ಆಗುತ್ತೆ. ಬಂಧುಗಳೇ, ಸಾಧಕರನ್ನ ಗೌರವಿಸ್ಬೇಕು ಯಾವಾಗ್ಲೂ. ಅವರು ಕಷ್ಟಪಟ್ಟು ಸಾಧನೆ ಮಾಡಿರ್ತಾರೆ. ಇಷ್ಟ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಬಾಯ್ ಬಾಯ್.